ಹಲೋ ವೀಕ್ಷಕರೇ, ಈ ದಿನ ನಾವು ಗೌಡಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನೋಡಲು ನಿರ್ಧರಿಸಿ ನಾವೆಲ್ಲ ಹೊರಟೆವು. ನಮ್ಮ ಇಡೀ ಕುಟುಂಬದ ಜನರು ನನ್ನ ಜೊತೆ ಬಂದಿದ್ದರು. ಅಲ್ಲಿಯ ದೃಶ್ಯಗಳನ್ನು ನೀವೀಗ ನೋಡುತ್ತಿದ್ದೀರ. ದೇವಸ್ಥಾನವನ್ನು ತಲುಪಿ ನಾವು ಪ್ರಾರಂಭದಲ್ಲಿ ದೇವಸ್ಥಾನಕ್ಕೂ ಮೊದಲೇ ಪ್ರವೇಶಿಸುವ ಮುನ್ನ ತೆಗೆದ ವಿಡಿಯೋ ಇದಾಗಿದೆ ನೋಡಿ. ವೀಕ್ಷಕರೇ, ನೀವೀಗ ಪುಷ್ಪ ಕ್ರಿಯೇಷನ್ ವಿಡಿಯೋವನ್ನು ನೋಡುತ್ತಿದ್ದೀರ. ಇದರಲ್ಲಿ ಗೌಡಗೆರೆ ದೇವಸ್ಥಾನದ ವಿಡಿಯೋವನ್ನು ನೋಡಿ ನೀವು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಬಹುದು. ಇಲ್ಲ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ಸ್ ಆಗಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿರಿ. ಹಾಗಾಗಿ ಸಬ್ಸ್ಕ್ರೈಬ್ ಆಗುವುದನ್ನು ನೀವು ಪ್ರಾರಂಭಿಸಬಹುದು. ಈಗ ನಾವು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ಅಲ್ಲಿಯ ದೇವಸ್ಥಾನದ ಸುಂದರ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಾ ಬರ್ತಾ ಇದ್ದೇನೆ. ನನ್ನ ಎದುರಿಗೆ ಎತ್ತರವಾದ ಚಾಮುಂಡಿಯ ಮೂರ್ತಿ, ಚಾಮುಂಡಿ ದೇವಿಯ ಒಂದು ಮೂರ್ತಿ ಕಾಣಿಸುತ್ತಿದೆ. ಹಾಗೆ ಸಾಲಾಗಿ ತೆಂಗಿನ ಮರಗಳನ್ನು, ತೆಂಗಿನ ಕಾಯಿಗಳನ್ನು ಜೋಡಿಸಿ ಅದನ್ನು ಹರಕೆ ರೂಪದಲ್ಲಿ ಸಲ್ಲಿಸುತ್ತಿದ್ದಾರೆ. ಈಗ ನಾವು ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಹೋಗುತ್ತಿದ್ದೇವೆ. ಮೊದಲಿಗೆ ನಾವು ಮತ್ಸ್ಯ ರೂಪದ ವಿಷ್ಣುವಿನ ಅವತಾರವನ್ನು ನೋಡಿದೆವು. ನಂತರ ಆಮೆ ರೂಪದ ವಿಷ್ಣುವಿನ ಅವತಾರವನ್ನು ನೋಡಿದೆವು. ನಂತರ ವರಹ ರೂಪದ ವಿಷ್ಣುವಿನ ಅವತಾರವನ್ನು ಮುಂದೆ ನೋಡಿ ಸಾಗುತ್ತಿದ್ದೇವೆ. ನನ್ನ ಸುತ್ತಮುತ್ತ ಜನರು ತುಂಬ ಇಕ್ಕಟ್ಟಿನಿಂದ ಬರ್ತಿದ್ದಾರೆ. ಜನರು ತುಂಬ ಸೇರಿದ್ದಾರೆ. ನಾವೀಗ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಹೋಗುತ್ತಿದ್ದೇವೆ. ದೇವಿಯ ದರ್ಶನಕ್ಕೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ. ಆದ್ದರಿಂದ ಮೆಟ್ಟಿಲು ಹತ್ತುವಾಗ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿದೆ. ನೋಡಿ, ನನ್ನ ಮುಂದೆ ಒಂದು ಮಗು ಹೋಗುತ್ತಿದೆ. ಮಕ್ಕಳು, ದೊಡ್ಡವರು ಎಲ್ಲರೂ ಈ ದೇವಸ್ಥಾನವನ್ನು ನೋಡಲು ಬಂದಿದ್ದಾರೆ. ಈಗ ನಾವು ದೇವಿಯ ಮೂರ್ತಿಯ ಹತ್ತಿರ ತಲುಪಿದೆವು. ಅಲ್ಲಿ ಮೂರ್ತಿಯನ್ನು ನೋಡಿ ಭಕ್ತಿಯಿಂದ ಕೈ ಮುಗಿಯುತ್ತಾ ಪ್ರದಕ್ಷಿಣೆಯನ್ನಾಗಿ ಮತ್ತು ಈ ಕಡೆ ಮೆಟ್ಲಿಂದ ಕೆಳಗೆ ಇಳಿಯುತ್ತಾ ಬರ್ತಿದ್ದೇವೆ. ನಮಗೆ ಕೆಳಗೆ ಇಳಿಯುವ ಮೊದಲು ದೇವಿಯ ಸಮೀಪ ಪೂಜಾರಪ್ಪನವರು ದೇವಿಗೆ ಪೂಜೆಯನ್ನು ಸಲ್ಲಿಸಿ ನಮಗೆ ಮಂಗಳಾರತಿ ತೀರ್ಥವನ್ನು ಕೊಟ್ಟರು.
ಬೀಳ್ಕೊಟ್ಟರು. ನೋಡಿ, ಎಲ್ಲರೂ ಭಕ್ತಿಪೂರ್ವಕವಾಗಿ ನಮಿಸುತ್ತಿದ್ದಾರೆ. ದೇವಿಯನ್ನು ನೋಡಲು ಭಕ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ, ಇಲ್ಲೆಲ್ಲ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿದೆ. ಹೀಗೆ ಮತ್ತೆ ವಾಪಸ್ ಮೆಟ್ಟಿಲನ್ನು ಇಳಿದು ಬರುವಾಗ ಅನೇಕ ವಿಗ್ರಹಗಳು, ಅನೇಕ ವಿಷ್ಣುವಿನ ಅವತಾರಗಳು ಕಾಣಿಸಿದವು. ಅವನ್ನೆಲ್ಲ ನೋಡುತ್ತಾ ನಾವು ಮುಂದೆ ಸಾಗುತ್ತಿದ್ದೇವೆ. ಈಗ ನಾವು ಕೊನೆಯ ಮೆಟ್ಟಿಲನ್ನು ಇಳಿದು ಬಂದೆವು. ಪ್ರಿಯ ವೀಕ್ಷಕರೇ, ನಮ್ಮ ಈ ದಿನದ ವಿಡಿಯೋ ತಮಗೆ ಹೇಗನಿಸಿತು ಎಂದು ನೀವು ಕಾಮೆಂಟ್ಸ್ ಮಾಡಬಹುದು. ಮತ್ತು ವಿಡಿಯೋಗೆ ಒಂದು ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.